ಸಮಿತಿ ಜಿಲ್ಲಾ ಶಾಖೆಯ ನೇತೃತ್ವದಲ್ಲಿ ಇವತ್ತು ಒಂದು ವಿಶೇಷವಾದ ಅವಕಾಶಕ್ಕಾಗಿ ಪ್ರತಿಭಟನೆ ಮೂಲಕ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣ, ದಲಿತರ ಏಕೀಕರಣ ಎಂಬ ಘೋಷಣೆಯಲ್ಲಿ 30 ವರ್ಷಗಳ ಕಾಲ ಈ ಕರ್ನಾಟಕ ಸರ್ಕಾರದ ಜೊತೆಯಲ್ಲಿ ಹೋರಾಟ ಮಾಡಿ ನಮ್ಮ ಮೀಸಲಾತಿ ವರ್ಗೀಕರಣವನ್ನು ಕೇಳಿದ್ದೀವಿ. ಆದರೆ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನು ನಾಗಮೋಹನ್ ದಾಸ್ ವರದಿ ಈಗಾಗಲೇ 30 ವರ್ಷದಿಂದ ಹನುಮಂತಪ್ಪ ಅವ್ರನ್ನ ಜಸ್ಟಿಸ್ ಹನುಮಂತಪ್ಪ ಅವ್ರನ್ನ ನೇಮಕ ಮಾಡ್ತು, ನಂತರ ಎ.ಜೆ. ಸದಾಶಿವ ಆಯೋಗ ರಚನೆ ಮಾಡ್ತು, ನಂತರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡ್ತು. ಈ ಎಲ್ಲ ಆಯೋಗಗಳು ಕೂಡ ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣ ಆಗಬೇಕು ಅನ್ನೋ ಶಿಫಾರಸನ್ನು ಮಾಡಿದ್ದಾವೆ. ಹಾಗೆ ನಾಗಮೋಹನ್ ದಾಸ್ ವರದಿನಲ್ಲೂ ಕೂಡ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತೇಳಿ ಶಿಫಾರಸು ಮಾಡಿದೆ. ಆದರೆ ಇವತ್ತು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರ್ತಕ್ಕಂಥ 101 ಜಾತಿಗಳನ್ನು ಆ ಸಂಬಂಧಿತ ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಸಮರ್ಪಕವಾಗಿ ಆ ಸಮಾನ ಅವಕಾಶಗಳನ್ನು ಹಂಚಿಕೆ ಮಾಡುವಲ್ಲಿ ಇವತ್ತು ಎಲ್ಲ ಸರ್ಕಾರಗಳು, ಕಾಂಗ್ರೆಸ್, ಬಿಜೆಪಿ, JDS ಎಲ್ಲ ಸರ್ಕಾರಗಳು ಮೀನಾಮೇಷ ಎಣಿಸ್ತಾ ಬಂದಿದ್ವು. ಆದರೆ ನಿನ್ನೆ ನಡೆದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇವತ್ತು ಒಳ ಮೀಸಲಾತಿ ಜಾರಿ ಮಾಡುವ ಮತ್ತೆ ನಾಗಮೋಹನ್ ದಾಸ್ ಏನು ಶಿಫಾರಸು ಮಾಡಿದ್ರು, ಅವರು ABCDE ಏನು ಶಿಫಾರಸು ಮಾಡಿದ್ರು ಅದನ್ನ ಕೈಬಿಟ್ಟು ಇವತ್ತು ABC 3 ಕ್ಯಾಟಗರಿಯಾಗಿ ವಿಂಗಡಣೆ ಮಾಡಿದ್ದಾರೆ. ಈಗ ನಮ್ಮ ಬೇಡಿಕೆ ಏನಿತ್ತು ಬಹಳ ಪ್ರಮುಖವಾಗಿ ಇದರಲ್ಲಿ ಸಾಮಾಜಿಕ ನ್ಯಾಯ ಇರಬೇಕು, ಸರ್ವರಿಗೂ ಸಮಾನ ಹಂಚಿಕೆ ಆಗಬೇಕು, ಮತ್ತೆ ಹಿಂದುಳಿದಿರುವಿಕೆಯಲ್ಲಿ ಸಮಾನ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಬೇಡಿಕೆ ಇತ್ತು. ಈಗ ಭಾಗಶಃ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಶಿಫಾರಸನ್ನ ಇವತ್ತು ಜಾರಿ ಮಾಡಿದ್ದಾರೆ. ಆದರೆ ಒಂದು ತೊಡಕೆ ಏನಂದ್ರೆ ಇವತ್ತು ಭಾರತ ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ 1999ರಲ್ಲಿ ತೀರ್ಮಾನ ಆಗಿದೆ, ಏನು ಪರಿಶಿಷ್ಟ ಜಾತಿಯವರು ಬೌದ್ಧ ಧರ್ಮಕ್ಕೆ ಮರಳಿದರೆ ಆ ಮರಳಿದ ಪರಿಶಿಷ್ಟ ಜಾತಿಗಳಿಗೆ ನವಬೌದ್ಧ ಅಂತೇಳಿ ಜಾತಿ ಪ್ರಮಾಣ ಪತ್ರ ಮತ್ತೆ ಅವರ ನವಬೌದ್ಧ ಪಟ್ಟಿಯಲ್ಲಿ ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸಬೇಕು ಅಂತೇಳಿ ಒಂದು ತಿದ್ದುಪಡಿ ಆದೇಶ ಇದೆ. ಈ ಆದೇಶವನ್ನ ನಾಗಮೋಹನ್ ದಾಸ್ ಕಮಿಟಿಯೂ ಪರಿಗಣಿಸಿಲ್ಲ, ಮತ್ತೆ ರಾಜ್ಯ ಸರ್ಕಾರವೂ ಪರಿಗಣಿಸಿಲ್ಲ. ಈ ಮೂಲಕ ಯಾರು ಬೌದ್ಧ ಧರ್ಮವನ್ನು ಮರಳಿ ಬೌದ್ಧ ಧರ್ಮಕ್ಕೆ ಸೇರ್ತಾರೆ ಅಂತವರಿಗೆ ಅತ್ಯಂತ ನಯವಂಚನೆ ಮಾಡ್ತಕ್ಕಂಥ ಮತ್ತೆ ಅವರುಗಳಿಗೆ ಅವಕಾಶವನ್ನ ವಂಚಿಸ್ತಕ್ಕಂಥ ಒಂದು ಹುನ್ನಾರವನ್ನ ರಾಜ್ಯ ಸರ್ಕಾರ ಎಣೆದಿದೆಯೋ ಏನೋ ಅನ್ನೋ ಅನುಮಾನ ಬರ್ತಾ ಇದೆ. ಆ ಕಾರಣಕ್ಕಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನವಬೌದ್ಧರಿಗೂ ಪ್ರತ್ಯೇಕ ಮೀಸಲಾತಿಯನ್ನು ನೀಡಬೇಕು. ಈ ನಾಗಮೋಹನ್ ದಾಸ್ ಏನು ಮೀಸಲಾತಿ ವರ್ಗೀಕರಣದಲ್ಲಿ ಏನು ಮಾಡ್ತಾ ಇದ್ರಿ ಇದರಲ್ಲೇ ಇದನ್ನ ಸೇರಿಸಿ ಜಾತಿ ಪ್ರಮಾಣ ಪತ್ರವನ್ನು ನೀಡುವ ಒಂದು ಮಹತ್ತರವಾದ ಐತಿಹಾಸಿಕ ನಿರ್ಧಾರವನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಗೊಳ್ಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಬೌದ್ಧರಿಗೆ ಪ್ರತ್ಯೇಕ ಮೀಸಲಾತಿ ಜಾರಿ ಆಗಲೇಬೇಕು.